ರೈತ ಬಾಂಧವರೇ ನಮಸ್ತೆ. ನಾವು ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ಬಂದಿದ್ದೀವಿ. ನಾವಿವತ್ತು ಭದ್ರಾವತಿ ನಿಯರ್ ಒಂದು ತಳ್ಳಿಕಟ್ಟೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರು ನಮ್ಮ ಜೊತೆ ಇದ್ದಾರೆ. ಅಂದರೆ ಕೆರಾನ್ ಪ್ರಾಡಕ್ಟನ್ನು ಸುಮಾರು ಒಂದೂವರೆ ವರ್ಷದಿಂದ ಬಳಸ್ತಂಥ ರೈತರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮೊಂದು ಪರಿಚಯನ ಮಾಡಿಕೊಡ್ರಿ ನೀವು. ನನ್ನ ಹೆಸರು ಜಯರಾಮ್ ಅಂತಂದೇಳಿ. ನಾನು ತಳ್ಳಿಕಟ್ಟೆ ಗ್ರಾಮ, ಭದ್ರಾವತಿ ತಾಲೂಕು. ಈ ಒಂದು ಕೆರಾನ್ ಔಷಧಿಯನ್ನು ಈಗ ಆಲ್ರೆಡಿ ಒಂದೂವರೆ ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೀನಿ. ಈ ಔಷಧಿಯನ್ನು ಉಪಯೋಗಿಸೋದಕ್ಕೆ ನಿಂತ ಮೇಲೆ ನನಗೆ ಸಾಕಷ್ಟು ಅನುಭವಗಳು ಆಯಿತು. ಏನಪ್ಪ, ನಾನು ಇದ್ರ ಜೊತೆಗೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ನಿರ್ವಹಣಾಧಿಕಾರಿಯಾಗಿ ಕೂಡ ನಾನು ಕೆಲಸನ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಭೂಮಿನಲ್ಲಿ ಕೆಲವೊಂದು ದುಷ್ಪರಿಣಾಮಗಳನ್ನು ನಾವು ತಡಿಬೋದು ಅನ್ನೋದನ್ನು ನಮ್ಮ ಸಾಕಷ್ಟು ಆ ಒಂದು ತರಬೇತಿನಲ್ಲಿ ನಮಗೆ ಹೇಳ್ತಾ ಹೋಗಿದ್ರು. ಜೊತೆಗೆ ಸಾಕಷ್ಟು ಸಾವಯವವಾಗಿ ಮಾಡಿರ್ತಕ್ಕಂಥ ತೋಟಗಳಿಗೆ ಮತ್ತು ಸಾವಯವ ಗೊಬ್ಬರಗಳನ್ನು, ಸಾವಯವ ಉತ್ಪನ್ನಗಳನ್ನು ಉಪಯೋಗಿಸ್ತಕ್ಕಂಥ ರೈತರ ತೋಟಗಳಿಗೂ ಕೂಡ ನಮಗೊಬ್ಬರು ಪುರುಷೋತ್ತಮ್ ಸರ್ ಅಂತ ಇದ್ದರು. ಅವರು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಸಾಕಷ್ಟು ವಿಸಿಟ್ ಎಲ್ಲ ಮಾಡಿಸಿ ಇದು ಮಾಡ್ತಾಯಿದ್ರು. ಇದು ಸರ್, ನಿಮಗೆ ಮೊದಲನೇ ಬಾರಿಗೆ ಕೆರಾನ್ ಪ್ರಾಡಕ್ಟನ್ನು ಪರಿಚಯ ಮಾಡಿದವ್ರು ಯಾರು? ಯಾವ ರೀತಿ ನಿಮಗೆ ಕೆರಾನ್ ಒಂದು ಉಪಯೋಗ ಸಿಕ್ತು? ಅದೇ ಸರ್, ನನಗೆ ಈ ಯೂಟ್ಯೂಬ್ನಲ್ಲಿ ಅಲ್ಲಿ ನೋಡ್ತಾ ಹೋದಾಗ ನನಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಕ್ತವು. ಅಂದರೆ ಈ ಒಂದು ಕೆರಾನ್ ಆರ್ಗ್ಯಾನಿಕ್ ಸಂಸ್ಥೆಯಿಂದ ಅವರೇನು ಕೆಲವೊಂದು ಉತ್ಪನ್ನಗಳನ್ನು ಉಪಯೋಗಿಸ್ತಾ ಇದ್ರು, ಆ ಉತ್ಪನ್ನಗಳನ್ನು ನಾನು ಯೂಟ್ಯೂಬ್ನಲ್ಲಿ ನೋಡಿ ಈ ಬಸವರಾಜ್ ಸರ್ಗೆ ನಾನು ಫೋನ್ ಮಾಡಿದೆ ಅಂತಂದೇಳಿ. ಇವರಿಗೆ ನಾನು ಫೋನ್ ಮಾಡಿದಾಗ ಈ ಥರ ನಿಮ್ಮ ಯೂಟ್ಯೂಬ್ನಲ್ಲಿ ನಾನು ನೋಡಿದೆ, ನನಗೆ ಕೆಲವೊಂದು ಕೆರಾನ್ ಉತ್ಪನ್ನಗಳು ಬೇಕು, ನಾನು ಕೂಡ ಉಪಯೋಗಿಸ್ಬೇಕು ಅಂತಂದು ಹೇಳಿ ಬಂದು ನಾನು ಅವರನ್ನು ಕೇಳ್ಕೊಂಡಾಗ ಅವ್ರು ಆಯ್ತು ಸರ್, ನೀವು ಉಪಯೋಗಿಸಿದ್ರೆ ನಮ್ಗೆ ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತೀನಿ ಅಂತಂದೇಳಿ ಒಂದಿನ ಅವರೇ ಕೂಡ ನಮ್ಮ ತೋಟಕ್ಕೆ ಬಂದರು. ತೋಟಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ತೋಟ ಎಲ್ಲ ಅವರು ವಿಸಿಟ್ ಮಾಡಿದ್ರು. ಸರ್, ತೋಟ ಚೆನ್ನಾಗಿ ಮಾಡಿದ್ದೀರಾ, ಜೊತೆಗೆ ಸಾಕಷ್ಟು ನೀವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟನ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ ಅನುಕೂಲನೂ ಆಗುತ್ತೆ. ನೀವು ಹೆಚ್ಚೆಚ್ಚುವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿರೋದ್ರಿಂದ ಭೂಮಿನಲ್ಲಿ ಸಾಕಷ್ಟು ನೀವು ಕೆಲವೊಂದು ಅಂಶಗಳ ನಶಿಸಿ ಹೋಗ್ತವೆ. ನೀವು ಸಾವಯವ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಅನುಕೂಲ ಆಗುತ್ತೆ ಅಂತಂದು ಹೇಳಿದ್ರು. ಆಗ ಅವ್ರ ಹತ್ರ ಹೇಳಿ ಕೆಲವೊಂದು ಆ ಒಂದು ಕಂಪನಿಯ ಉತ್ಪನ್ನಗಳಾದಂಥ ಬಾಫು ಮತ್ತು ರ್ಯಾಪಿಡಾನ್ ಮತ್ತು ಲ್ಯಾಮಿಯಾನ್ ಅಂತಕ್ಕಂಥ ಈ ಒಂದು 4 ಉತ್ಪನ್ನಗಳನ್ನು ನಾನು ನೀರಿನಲ್ಲಿ ಒಂದು ಡ್ರಮ್ಮಿಗೆ ಅಂದರೆ ಹೆಚ್ಚು ಕಡಿಮೆ 220 ಲೀಟ್ರು ನೀರು ಹಿಡಿಯುತ್ತೆ. ಆ ಒಂದು 220 ಲೀಟ್ರಿಗೆ 1.5 ಲೀಟ್ರು ಬಾಸು, ಅರ್ಧ ಲೀಟ್ರು ಬಾಫು ಮತ್ತು ಅರ್ಧ kg ಲ್ಯಾಪಿಡಾನ್ ಮತ್ತು ಲ್ಯಾಮಿಯಾನು, ಇದಿಷ್ಟನ್ನು ಕೂಡ ನಾನು ಒಂದು ಡ್ರಮ್ಮಿಗೆ ಹಾಕಿ ಮಿಶ್ರಣ ಮಾಡಿ ಪ್ರತಿ ಒಂದು ಗಿಡಕ್ಕೂ ಕೂಡ ಮರದ ಸುತ್ತಲೂ ಕೂಡ ಸುಮಾರು ಒಂದು ಅರ್ಧ ಅಡಿ ಅಥವಾ 3/4 ಅಡಿ ಅಂತರದಲ್ಲಿ ಮರದ ಸುತ್ತಲೂ ಕೂಡ ನಾನು ಅದನ್ನು ಸಿಂಪರಣೆ ಮಾಡ್ತಾ ಬಂದೆ. ಆ ಥರ ಸಿಂಪರಣೆ ಮಾಡಿದಾಗ ಗಿಡದಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಮತ್ತು ನಾನು ಪ್ರಾರಂಭ ಮಾಡಿದ್ದು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ. ಆ ಟೈಮಲ್ಲಿ ನಮಗೆ ರೆಡ್ ಮಿಡ್ಸ್ ಅಂತಕ್ಕಂಥದ್ದು ತುಂಬ ಕಂಡು ಬರ್ತಾಯಿತ್ತು. ಆ ಕಂಡು ಬಂದಂಥದ್ದಕ್ಕೆ ಅದು ಏನು ನಾನು ಈ ಒಂದು ಭೂಮಿಗೆ ಅದನ್ನು ಸುತ್ತಲೂ ಕೂಡ ಕೊಟ್ಟಾಗ ಸ್ವಲ್ಪ ದಿನದಲ್ಲೇ ಕೂಡ ಆ ರೆಡ್ ಮಿಡ್ಸ್ ಅನ್ನೋದು ನನಗೆ ಮಾಯ ಆಗ್ತಾ ಹೋಯಿತು. ಗಿಡ ಎಲ್ಲ ಗ್ರೀನಿಶ್ ಆಗಿ ಬಂತು. ಮತ್ತು ಹಿಂಗಾರನೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ ಹಿಂಗಾರ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದು ನೋಡ್ಬಿಟ್ಟು, ಪರವಾಗಿಲ್ಲ, ಇದು ರಿಸಲ್ಟ್ ಚೆನ್ನಾಗಿದೆ ಅಂತಂದೇಳಿ ಅವ್ರು ಒಂದ್ಸರಿ ನನಗೆ ಒಂದು ಮಾರ್ಗದರ್ಶನವನ್ನು ಮಾಡಿದರು. ನೀವು ಇದನ್ನು 4 ಸರಿ ಸಿಂಪರಣೆ ಮಾಡಬೇಕು ಅಂತಂದೇಳಿ, ಪ್ರತಿ 3 ತಿಂಗಳಿಗೊಮ್ಮೆ ನೀವು ಇದನ್ನು ಸಿಂಪರಣೆ ಮಾಡ್ತಾ ಹೋದರೆ ನಿಮಗೆ ತೋಟ ತುಂಬ ಚೆನ್ನಾಗಿ ಬರುತ್ತೆ ಅಂತಂದೇಳಿ ಹೇಳಿದರು. ಅವ್ರು ಹೇಳಿದ್ರಿಂದ ನೋಡೋಣ, ಇದು ಒಂದು ಮಾಡಿಬಿಡೋಣ ಅಂತಂದೇಳಿ ಆ 4 ವಿಭಾಗಗಳನ್ನಾಗಿ ನಾನು ವಿಂಗಡಿಸ್ತಾ ಹೋದೆ. ಮತ್ತು ತದನಂತರದಲ್ಲಿ ಅದರ ಜೊತೆಗೆ ಟ್ರೈಕೋಡರ್ಮಾ ಮತ್ತು ಸುಡಾಮನಸ್ಸು ಮತ್ತು ವೇಸ್ಟ್ ಡಿಕಾಂಪೋಸರು ಅದನ್ನು ಕೂಡ ಬೆಲ್ಲ, ಸಗಣಿ ಮತ್ತು ಕಡಲೆ ಹಿಟ್ಟು ಈ ಮೂರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಆ ವೇಸ್ಟ್ ಡಿಕಾಂಪೋಸರ್ನ ಒಂದು 4 ದಿನ ಬಿಟ್ಟು
ಅದರ ಜೊತೆಗೆ ಮತ್ತೆ ಈ ಕೆರಾನು ಸಂಸ್ಥೆಯ ಬಾಫು ಮತ್ತು ರ್ಯಾಪಿಡಾನ್ ಮತ್ತು ಲ್ಯಾಮಿಯನ್ ಇದನ್ನು ಕೂಡ ಮತ್ತೆ ಅದಕ್ಕೆ ಮಿಶ್ರಣ ಮಾಡಿಕೊಂಡು ಹಾಕಿದ್ರಿಂದ ನನಗೆ ಒಳ್ಳೆ ಉತ್ತಮವಾದಂಥ ಫಲಿತಾಂಶ ಕಂಡಿದೆ. ಆದರೆ ಇವತ್ತು ಅಂದರೆ ಸರ್ ಈಗ ಹೋದ್ಸಲಿ ಯಾವ ರೀತಿ ಇತ್ತು ಅಂದರೆ ಇಳುವರಿ ಹೋದ್ಸಲಿ ಎಷ್ಟು ಬಂದಿತ್ತು, ಈ ಸಲ ಆಲ್ರೆಡಿ ಎಷ್ಟು ಕೊಯ್ಲಾಗಿದೆ? ಈ ಕೊಯ್ಲಾಗಿದೆ ನಿಮ್ದೀಗ? ಹೌದು, ಈಗಾಗಲೇ ಆಲ್ರೆಡಿ 2 ಕೊಯ್ಲಾಗಿದೆ. 2 ಕೊಯ್ಲಾಗಿದೆ. ಹಾಂ, ಹೋದ್ಸಲಿ ಎಷ್ಟು ಇಳುವರಿ ಇತ್ತು, ಈ ಸಲ ನಿಮ್ದು ಏನು? ಹೋದ್ಸಲಿ ನಾನು ಮೊದಲನೇ ಕೊಯ್ಲಿನಲ್ಲಿ ನನಗೆ 8 ಕ್ವಿಂಟಲ್ ಅಡಿಕೆ ಸಿಕ್ಕಿತ್ತು. ಆ 8 ಕ್ವಿಂಟಲ್ ಅಡಿಕೆಗೆ ಈ ಸರಿ 2 ಕ್ವಿಂಟಲ್ ಜಾಸ್ತಿ ಸಿಕ್ತು. 10 ಕ್ವಿಂಟಲ್ ಸಿಕ್ಕಿತ್ತು. 10 ಕ್ವಿಂಟಲ್ ಈ ಬಾರಿ 10 ಕ್ವಿಂಟಲ್ ಸಿಕ್ತು. ಜೊತೆಗೆ 2ನೇ ಕೊಯ್ಲು ಕೂಡ ಕಟಾವು ಮಾಡಿದ್ದಾರೆ ಈಗಾಗಲೇ. ಈ 2ನೇ ಕೊಯ್ಲಲ್ಲೂ ಕೂಡ ನನಗೆ ಹೋದ ಸರಿ 28 ಕ್ವಿಂಟಲ್ ಆಗಿತ್ತು, ಈ ಸರಿ 38 ಕ್ವಿಂಟಲ್ ಆಗಿದೆ. 10 ಕ್ವಿಂಟಲ್ ಜಾಸ್ತಿ, 10 ಕ್ವಿಂಟಲ್ ರೈಸ್ ಆಯ್ತು ಅಲ್ಲಿ. ಟೋಟಲ್ ಹೋದ ಸರಿ ನಾವು ಅಲ್ಲಿಗೆ ಹೋದ ಸರಿಗೂ ಈ ಸರಿಗೂ ಒಟ್ಟು 10 ಕ್ವಿಂಟಲ್ ಈಗ ಆಲ್ರೆಡಿ ನಮಗೆ ರೈಸ್ ಆಗಿದೆ. ಆಲ್ರೆಡಿ ರೈಸ್ ಆಗಿದೆ. ಇನ್ನು 3 ರಿಂದ 4 ಕೊಯ್ಲು ಇದೆ. ಈಗ 2 ಸಲ ಕೊಯ್ದು ಇಷ್ಟೊಂದು ಅಡಿಕೆ ಇದೆ. ಮತ್ತೆ ಅದರ ಗಾತ್ರ ಇರಬಹುದು, ಗಾತ್ರದಲ್ಲೂ ಕೂಡ ಸ್ವಲ್ಪ ತುಂಬಾ ದಪ್ಪಾಗಿ ಚೆನ್ನಾಗಿದೆ ಅಡಿಕೆ. ಮತ್ತೆ ಶೈನಿಂಗ್ ಇದೆ ಅಡಿಕೆ, ತುಂಬಾ ಶೈನಿಂಗ್ ಇದೆ. ಮತ್ತೆ ತೂಕ ಬರ್ತಾ ಇದೆ. ಏನು ಹೋದ ಸರಿಗೂ ಈ ಸರಿಗೂ ತೂಕದಲ್ಲೂ ಕೂಡ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಅದೇ ನೀವು ಬಂದು ಹೇಳಿದಾಗ್ಲಿಂದ ನಮ್ಗೆ ಈ ಟ್ರಂಚು ಅದೆಲ್ಲ ವ್ಯವಸ್ಥೆಗಳು ಏನು ನಾವು ಈ ತರ ಈ ಟ್ರಂಚು ಅದೆಲ್ಲ ಮಾಡ್ಕೊಂಡಿದೀವಲ್ಲ, ಈ ಜಮೀನಲ್ಲಿ ನೀರು ಅದು ಇಲ್ಲದೆ ಇರೋದಕ್ಕೂ ಬಸಿದೆ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಬಸಿ ಕಾಲುವೆಗಳು ಅವನ್ನೆಲ್ಲ ಕೂಡ ನಾವು ಮಾಡ್ಕೊಂಡಿದೀವಿ. ಈಗ ನೀವು ಈ ರೈತರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀವಿ ಸರ್? ರೈತರಿಗೆ ಒಂದು ಸಜೆಷನ್ ಕೊಡೋದು. ರೈತರುಗಳು ತುಂಬಾ ಆರಾಮಾಗಿ ಈ ಒಂದು ಕೆರಾನ್ ಸಂಸ್ಥೆಯ ಉತ್ಪನ್ನಗಳನ್ನ ಉಪಯೋಗಿಸ್ಬೋದು. ಯಾಕೆ ಅಂತಂದ್ರೆ ನಮಗೂ ಕೂಡ ಸಾಕಷ್ಟು ಜನ ರೈತರುಗಳು ಬಂದು ಕೆಲವೊಂದು ಸಜೆಷನ್ನ ಕೇಳ್ತಾ ಇರ್ತಾರೆ. ನಾವು ಬೇರೆ ಯಾರಿಗಾರು ಹೇಳಲಿಕ್ಕೆ ಹೋದಾಗ ಅದು ಯಾರು ಕೂಡ ಆ ಒಂದು ಇದ್ರ ಬಗ್ಗೆ ಇವ್ರೇನೋ ಹೇಳ್ತಾರೆ, ಇವರ ಹತ್ರ ದುಡ್ಡಿದೆ, ಇವ್ರು ಮಾಡ್ತಾರೆ, ನಾವು ಮಾಡೋಕ್ಕಾಗಲ್ಲ ಅನ್ನೋ ಮನೋಭಾವನೆನ ವ್ಯಕ್ತಪಡಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಾನು ಮಾಡಬೇಕು, ನನ್ನ ಜಮೀನಲ್ಲಿ ನಾನು ಇಳುವರಿ ತೊಗೊಬೇಕು, ನಂತರದಲ್ಲಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ ನಾನು ಈ ಒಂದು ಪ್ರಾಡಕ್ಟ್ನ ನಾನು ಆಲ್ರೆಡಿ ಉಪಯೋಗಿಸ್ದೆ. ಈಗ ನಾನು ಉಪಯೋಗಿಸಿದ ಮೇಲೆ ನನ್ನ ಸ್ನೇಹಿತರುಗಳಿಗೆ ನಾನು ಅವರಿಗೂ ಕೂಡ ಈ ಒಂದು ನಾನು ಉಪಯೋಗಿಸಿದ್ದೀನಿ, ತುಂಬ ಚೆನ್ನಾಗಿದೆ, ನೀವು ಕೂಡ ಉಪಯೋಗಿಸ್ರಿ ಅಂತಂದು ಹೇಳಿದ್ದೀನಿ. ಒಂದು 5-6 ಜನ ರೈತರುಗಳು ನಮ್ಮ ತೋಟವನ್ನೆಲ್ಲ ನೋಡಿ ಅವರು ಕೂಡ ಅವರು ಉಪಯೋಗಿಸಿದ್ದಾರೆ. ಆ ಉಪಯೋಗಿಸಿದಂಥ ನನ್ನ ಸ್ನೇಹಿತರುಗಳು ಅವರು ಕೂಡ ಇಲ್ಲ ತುಂಬ ಚೆನ್ನಾಗಿದೆ, ನೀನು ತರಿಸ್ಬೇಕಾದ್ರೆ ನನಗೂ ಕೂಡ ತರಿಸು ಅಂತಂದು ಹೇಳಿ ಒಂದು 5-6 ಜನ ರೈತರುಗಳು ಆಲ್ರೆಡಿ ನನಗೆ ತರಿಸ್ದಾಗ ಅವರಿಗೂ ಕೂಡ ನಾನು ತರಿಸ್ತೀನಿ. ಅವ್ರಿಗೂ ನಮ್ಮದು ಒಟ್ಟಿಗೆ ಮತ್ತು ಇದನ್ನೆಲ್ಲ ಕೆಲವೊಂದು ಸ್ಪ್ರೇನೂ ಕೂಡ ಕೊಡಿಸಿದ್ದೀನಿ, ಮತ್ತು ಬುಡಕ್ಕೂ ಕೂಡ ಹಾಕ್ಸಿದ್ದೀನಿ. ಟೋಟಲಿ ನಮಗೆ ಏನು ಒಂದು 750 ರಿಂದ 800 ರೂಪಾಯಿ ಅಮೌಂಟು ಖರ್ಚು ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮಗೆ ಈಗೆಲ್ಲ ಇಲ್ಲೇ ಸ್ಪ್ರಿಂಕ್ಲರ್ ಇದೆಲ್ಲ ಇರೋದ್ರಿಂದ ನಾವು ಆಲ್ರೆಡಿ ಆ ಮರ ಸುತ್ತಲೂ ಇಲ್ಲೇ ಡ್ರಮ್ಮಲ್ಲಿ ನೀರು ಅದು ಇದು ಮಾಡ್ಕೊಂಡು ಒಂದು 2 ಹೆಣ್ಣಾಳು ಕರ್ಕೊಂಡ್ರೆ ಆ 2 ಹೆಣ್ಣಾಳು ಕೂಡ ನಮಗೆ ಈ ಸುತ್ತಲೂ ಅದನ್ನೆಲ್ಲ ಬಂದು ಆ ನೀರು ಅದನ್ನೆಲ್ಲ ಹಾಕ್ತಾ ಹೋದಾಗ ತುಂಬ ಚೆನ್ನಾಗೇ ಭೂಮಿನೂ ಕೂಡ ಇವಾಗ ನಿಮ್ಮದು ಎರೆಹುಳು ಜಾಸ್ತಿ ಆಗಿದೆ ಅಲ್ಲ? ಎರೆಹುಳು ಜಾಸ್ತಿ ಆಗಿದೆ. ಒಂದು ನೀವು ಓಡಾಡ್ತಾ ಇದ್ರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಏನಪ್ಪ ಅಂತಂದರೆ ನಾವು ಬೇರೆ ಕಡೆ ಹೋದರೆ ಒಂಥರ ರಫ್ ಆಗಿರುತ್ತೆ. ಮತ್ತು ಈಗ ಉದಾಹರಣೆ ಬೇರೆ ತೋಟಗಳಲ್ಲಿ ಈಗ ಆ್ಯಕ್ಚುಲಿ ಈಗ ಮಳೆಗಾಲ ನಮ್ಮಲ್ಲಿ ಈ ಜಿಡಿ ಹಿಡ್ಕೊಂಡಿರುತ್ತೆ, ನಾವು ಓಡಾಡೋದೇ ಕಷ್ಟ ಇರುತ್ತೆ. ಈಗ ನಮ್ಮ ತೋಟದಲ್ಲಿ ನೋಡಿ ನಾವು ಆರಾಮಾಗಿದ್ದೀವಿ. ನಾವು ಆ್ಯಕ್ಚುಲಿ ನಿನ್ನೆ ಕೂಡ ಮಳೆ ನಿಂತಿದೆ ಇಲ್ಲಿ, ನಿನ್ನೆ ಮೊನ್ನೆಯಿಂದ ಮಳೆ ನಿಂತಿದೆ ಅಷ್ಟೇ. ಇವತ್ತು ಕೂಡ ನೋಡ್ರಿ ನಾವು ಇವತ್ತು ತೋಟದಲ್ಲಿ ನಾವು ಒಳ್ಳೆ ಇದರಲ್ಲಿ ಇದ್ದಂಗೆ ಇದೀವಿ ನಾವು. ಈ ಟೋಟಲ್ ನಿಮ್ದು ಎಷ್ಟು ಎಕರೆಗೆ ನೀವು ಯೂಸ್ ಮಾಡಿದ್ರಿ ಸರ್? ಟೋಟಲಿ ನಂದು 5 ಎಕರೆ ಇದೆ. 5 ಎಕರೆಗೂ ಕೂಡ ನಾನು 4 ಡೋಸ್ನ ಸಂಪೂರ್ಣ ಕೊಟ್ಟಿದ್ದೀನಿ. 5 ಎಕರೆಗೂ 4 ಡೋಸ್ನ ಕೊಟ್ಟಿದ್ದೀನಿ. ಈಗ ಕೆಲವ್ರು ಏನು ಮಾಡ್ತಾರೆ, ನೋಡೋಣ ಒಂದು ತೋಟಕ್ಕೆ ಉಪಯೋಗಿಸೋಣ, ಇನ್ನೊಂದು ತೋಟಕ್ಕೆ ಇನ್ನೊಂದ್ಸರಿ ನೋಡೋಣ, ಅದು ಹೇಗೆ ಬರುತ್ತೆ ನೋಡ್ಕೊಂಡು ಅನ್ನೋ ಒಂದು ಪ್ಲಾನ್ನಲ್ಲಿ ಇರ್ತಾರೆ. ಆದರೆ ನಾನು ನೋಡೋಣ ಮಾಡ್ತಾ ಇದ್ದೀವಿ, ಮಾಡಿಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ಪೂರಾ ಎಲ್ಲ ಜಮೀನಿಗೂ ಕೂಡ ನಾನು ಮಾಡಿದ್ದೀನಿ. ಎಲ್ಲ ತೋಟದಲ್ಲೂ ನಿಮಗೆ ರಿಸಲ್ಟ್ ಕಂಡಿದೆ? ರಿಸಲ್ಟ್ ಇದೆ. ಯಾಕಂದ್ರೆ ಕೆಲವೊಂದು ತೋಟದಲ್ಲಿ ರಿಸಲ್ಟ್ ಬರುತ್ತೆ, ಕೆಲವೊಂದು ತೋಟದಲ್ಲಿ ಬರಲ್ಲ ಅಂತ ಇರ್ತಾರೆ. ಅಂದ್ರೆ ನಿಮ್ಮಲ್ಲಿ ಎಲ್ಲ ತೋಟದಲ್ಲಿ ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಾ? ನಾವು ನೋಡಿದ್ದೀವಿ ಸರ್. ಅದು ರೈತರಿಗೆ ಒಂದು ಪ್ರತಿಯೊಂದು ಬೇರೆ ಕಡೆಗೆ ಇದೆ ಅಲ್ಲ? ಹೌದು, ಇನ್ನೂ ಬೇರೆ ಕಡೆ ಇದೆ. ಅದೆಲ್ಲ ರಿಸಲ್ಟ್ ಎಲ್ಲ ತೋಟದಲ್ಲೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಇದೆ. ಹೌದು, ತುಂಬಾ ರಿಸಲ್ಟ್ ಇದೆ, ತುಂಬ ಚೆನ್ನಾಗಿದೆ, ಉಪಯೋಗಿಸ್ಬೋದು. ಜೊತೆಗೆ ನನಗೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಈ ವರ್ಷ ಅಡಿಕೆ ಬೆಲೆ ಸ್ವಲ್ಪ ಸುಮಾರು ಹೆಚ್ಚು ಕಡಿಮೆ 60,000 ರೂಪಾಯಿವರೆಗೂ ರೇಂಜಲ್ಲಿ ಇದೆ. ಈಗ ನಾನು ಆಲ್ರೆಡಿ ಇದಕ್ಕೋಸ್ಕರ ನಾನು ಒಂದು ಟೋಟಲಿ 4 ಸರಿಯಿಂದ ನಾನು ಒಂದು 40,000 ರಿಂದ 50,000 ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ. ಆದರೆ 50 ಕ್ವಿಂಟಲ್ ನನಗೆ ಅಡಿಕೆ ಜಾಸ್ತಿ ಆದರೂ ಕೂಡ ಇವತ್ತಿನ ರೇಟಿಗೆ ನನಗೆ ಆ ಬೆಲೆ ನನಗೆ ತುಂಬಾ ಅನುಕೂಲ ಆಗುತ್ತೆ. ಅದು ಕೂಡ ಏಕೆಂದರೆ ಅಡಿಕೆ ರೇಟ್ ಇದ್ದು ನನಗೆ ಈ ಉತ್ಪನ್ನಗಳನ್ನು ಉಪಯೋಗಿಸಿದಾಗ ಅದರಿಂದ ಇಳುವರಿ ಬಂದಾಗ ನನಗೆ ಬರೀ 10 ಕ್ವಿಂಟಲ್ ಅಡಿಕೆ ಜಾಸ್ತಿ ಬರಲಿ. ಆ 10 ಕ್ವಿಂಟಾಲಿನ ಅಡಿಕೆಗೆ ನಾವು ಇದಕ್ಕೆ ಬರೀ 2 ಕ್ವಿಂಟಲ್ ಅಡಿಕೆಗೆ ಸಮ ಅಷ್ಟೇ, ನಾವು 2 ಇಲ್ಲ 1 ಕ್ವಿಂಟಲ್ ಅಷ್ಟೇ ಹೌದೌದು ಸರ್ ಅಲ್ವಾ?
ಹಾಗಾಗಿ ಇದ್ರ ಇಳುವರಿ ನನಗೆ ಇದ್ರ ಪ್ರತಿಫಲ ನನಗೆ ಇಲ್ಲೇ ಗೊತ್ತಾಗ್ತದೆ. ತಕ್ಷಣದಲ್ಲೇ ಗೊತ್ತಾಗ್ತಾ ಇದೆ. ಲಾಭ ಅಂತ ಅನಿಸಿದೆ ಸರ್ ನಿಮಗೆ ಇದು? ಲಾಭ ಇದೆ. ಲಾಭ ಇದೆ. ಈಗ 50 ಕ್ವಿಂಟಾಲ್ ಪ್ರತಿ ವರ್ಷದಾಗ, ಅದರ ಹಿಂದಿನ ಸರಿ 298 ಕ್ವಿಂಟಾಲ್ ಆಗಿತ್ತು. ಲಾಸ್ಟ್ ಇಯರ್ ನಂದು ಹೆಚ್ಚು ಕಡಿಮೆ 300 ಕ್ವಿಂಟಾಲ್ ಆಗಿತ್ತು. ಈ ಸರಿ ಆಲ್ರೆಡಿ ನಾನು 350 ಕ್ರಾಸ್ ಆಗ್ತೀನಿ ಅನ್ನೋ ಒಂದು 2 ರಿಂದ 3 ಕ್ವಿಂಟಾಲ್ ಮಾತ್ರ ಹಸಿ ಅಡಿಕೆ ನನಗೆ ವ್ಯತ್ಯಾಸದಲ್ಲಿತ್ತು. ಈ ಸರಿ 50 ಕ್ವಿಂಟಾಲ್ ನನಗೆ ಜಾಸ್ತಿ ಆದೇ ಆಗತ್ತೆ ಅನ್ನೋ ಭರವಸೆ ಇದೆ. ತುಂಬಾ ಧನ್ಯವಾದಗಳು ಸರ್, ಒಳ್ಳೆ ಮಾಹಿತಿ ಕೊಟ್ಟರೆ. ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಆಯ್ತು.